नमस्कार सभी को, जो भी आई वीडियो को देख रहे हैं, आप सभी को स्वागत है। आज हम आपके सामने इस वीडियो के दौरान इंडस सिवा के सारे प्रोडक्ट को इस्तेमाल करते हुए इस इंडस सिवा के कस्टमर्स का रिजल्ट और उसी के साथ इस इंडस सिवा प्रोडक्ट को प्रमोट करने वाले इंडस सिवा डिस्ट्रीब्यूटर्स के द्वारा भी उनका ओपिनियन है, उनका रिजल्ट या उनके कस्टमर्स के रिजल्ट को हम लोग सुनेंगे। ಪ್ರತಿಯೊಬ್ಬರಿಗೂ ನಮಸ್ಕಾರ। ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಇಂಡಸ್ ಸಿವಾದ ಇವತ್ತಿನ ಪ್ರಾಡಕ್ಟ್ ಟೆಸ್ಟಿಂಗ್ಗಳು ನಾವು ನಿಮಗೆ ತೋರಿಸಲಿಕ್ಕಿದ್ದೀವಿ। ಇಂಡಸ್ ಸಿವಾದ ಪ್ರಾಡಕ್ಟ್ಗಳನ್ನು ಬಳಸಿದಂತ ಗ್ರಾಹಕರ ಅಭಿಪ್ರಾಯಗಳು ಮಾತ್ರವಲ್ಲದೆ ಇಂಡಸ್ ಸಿವಾದ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡ್ತಿರುವಂತ ಇಂಡಸ್ ಸಿವಾದ ವಿತರಕರು ಯಾರಿದ್ದಾರೆ ಅವರ ಒಪಿನಿಯನ್ಗಳು ಅಥವಾ ಅವರ ಕಸ್ಟಮರ್ಸ್ ಗಳ ಏನು ರಿಸಲ್ಟ್ ಬಂದಿದೆ ಅದನ್ನು ಕೂಡ ನಾವು ಕೇಳಲಿಕ್ಕಿದ್ದೀವಿ। ಸೊ ಮೊದಲೇದಾಗಿ ನಾವು ನೋಡೋಣ, ಸಾವಿತ್ರಿ ಶಂಕರ್ ಭಟ್ ಅವರು ಹೊನ್ನಾವರದಿಂದ। ಸಾವಿತ್ರಿ ಟೀಚರ್ ಅವರೇ, ಸ್ವಾಗತ ನಿಮ್ಗೆ। ನಮ್ಗೆ ಹೇಳಿ, ಈ ಪ್ರಾಡಕ್ಟ್ ಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಸ್ಕಾರ ಸರ್, ಎಲ್ಲರಿಗೆ ನಮಸ್ಕಾರ। ಸಾವಿತ್ರಿ ಭಟ್ ಹೊನ್ನಾವರದಿಂದ ಸರ್। ನಾನು ಐಪರ್ಸ್ ಟೆಸ್ಟಿಮನಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। ಈ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ಸರ್, ನಮ್ಮ 5 ಪ್ರಾಡಕ್ಟ್ ಅಲ್ಲಿ ಇದನ್ನು ಹೆಚ್ಚಿನ ಸೇಲ್ ಮಾಡ್ತೇವೆ ನಾವು, ಯಾಕಂದ್ರೆ ಇದು ಅಮೃತನೇ ಹೇಳ್ತೇನೆ ಸರ್, ಪ್ರತಿಯೊಂದು ರೋಗಕ್ಕೂ ಬರ್ತದೆ ಸರ್। ತುಂಬಾ ಖುಷಿ ಆಗ್ತಾ ಇದೆ ಹೇಳಲಿಕ್ಕೆ। ನಾನು ನಮ್ಮ ನಮ್ಮ ಸಂಬಂಧಿಕರು ಸರ್ ಕುಂದಾಪುರದಲ್ಲಿ ಇರ್ತಾರೆ, ಅವರಿಗೆ ವೆರಿಕೋಸ್ ಪ್ರಾಬ್ಲಮ್ ಇತ್ತು, ಎರಡೂ ಕಾಲುಗಳ ನರಗಳು ದಪ್ಪಾಗ್ತಿತ್ತು ಸರ್, ಕೆಳಗೆ ಕುತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ, ಊರಿಗೆ ಬರೋದೇ ಬಿಟ್ಬಿಟ್ರು ಅವರು। ತುಂಬಾ ಖರ್ಚು ಮಾಡಿದ್ದಾರೆ ಸರ್, 2 ಲಕ್ಷ ರೂಪಾಯಿ 2 ವರ್ಷದಿಂದ ಖರ್ಚು ಮಾಡಿದ್ದಾರೆ ಅವರು। ನಾನು ನಮ್ಮ ಐಪಲ್ಸ್ ಬಗ್ಗೆ ಅವರಿಗೆ ಹೇಳಿದೆ, ಅವು ಯಾವ ರೀತಿ ಇದೆ ಹೇಗೆ ಅಂತೆಲ್ಲ ಹೇಳಿದ್ಮೇಲೆ ಅವರಿಗೆ ತುಂಬಾ ಖುಷಿ ಆಯ್ತು। ನಾನು ನೋಡ್ತೇನೆ ಅಂತ ಹೇಳಿದ್ರು ಸರ್। 7 ಪ್ರಾಜೆಕ್ಟ್ ಐಪಲ್ಸ್ ತಗೊಂಡಿದ್ದಾರೆ ಅವರು। 7 ಪ್ರಾಜೆಕ್ಟ್ ನಲ್ಲಿ ಈಗ ಅವರಿಗೆ ಎಲ್ಲ ಸಮಸ್ಯೆಯಿಂದ ಪರಿಹಾರ ಆಗಿ ತುಂಬಾ ಆರಾಮಿದ್ದಾರೆ, ಊರಿಗೆ ಬರ್ತಾ ಹೋಗ್ತಾ ಇದ್ದಾರೆ, ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್। ಇಷ್ಟು ಒಳ್ಳೆ ಅದ್ಭುತವಾದಂತಹ ಪ್ರಾಜೆಕ್ಟ್ ಕೊಟ್ಟಂತಹ ಇಂದು ಸೇವಾ ಕಂಪನಿಗೆ ಧನ್ಯವಾದಗಳು, ಅವಕಾಶ ಕೊಟ್ಟಂತಹ ನಿಮಗೂ ಧನ್ಯವಾದಗಳು। ಥ್ಯಾಂಕ್ ಯು ಸೋ ಮಚ್ ಸರ್। ಥ್ಯಾಂಕ್ ಯು ಸಾವಿತ್ರಿ ಟೀಚರ್। ಅವರ ಏಜ್ ಮತ್ತು ಅವರ ಜೆಂಡರ್, ಅವರು ಜೆಂಟ್ಸ್ ಲೇಡೀಸ್? ಲೇಡೀಸ್ 48 ವರ್ಷ। 48, ओके। थैंक यू सावित्री चर्ची, हमारे साथ थे सावित्री शंकर भट्ट जी होन्नावर से, जिन्होंने आई पल्स के बारे में हमारे साथ अभी बात किया। उनके एक रिश्तेदार थे जिनको दोनों पैरों पे वेरिकोस वीन्स हुए थे, जिसकी वजह से वो पिछले 2 साल से बहुत सारी उन्होंने दवाई ली है। आसपास कुछ 2 लाख के ऊपर खर्चा भी किया है, लेकिन उतना अच्छा कोई रिजल्ट उन्होंने देखा नहीं था। लेकिन सावित्री शंकर भट्ट जी ने जब उनको आई पल्स को सजेस्ट किया था, तो उन्होंने एक बार बताया कि चलो मैं ट्राई करके देखता हूं। तो उन्होंने 7 आई पल्स लिए हैं। लेकिन अभी खुशी की बात यह है कि उनका पैर, दोनों पैर जो है वो कंप्लीटली क्लियर हो चुके हैं और वो अभी बहुत अच्छा महसूस कर रहे हैं। ಪ್ರಾಡಕ್ಟ್ ಟೆಸ್ಟಿಮನಿ को ಶೇರ್ किया था ಸಾವಿತ್ರಿ ಶಂಕರ್ ಭಟ್ ಫ್ರಮ್ ಹೊನ್ನಾವರ್। ಇವಾಗ ನಮ್ ಜೊತೆ ಇದ್ದಾರೆ ಶಿವಮೊಗ್ಗದಿಂದ ಸುರೇಶ್ ಅವರು। ಸುರೇಶ್ ಅವರ ಸ್ವಾಗತ, ಓಟಿಯು ನಿಮ್ಮ ಮೈಕ್ ಮ್ಯೂಟ್ ಇದೆ ಸುರೇಶ್ ಜಿ। ಇವತ್ತು ಬೆಳಗ್ಗೆ ನನಗೊಬ್ರು ಭೇಟಿಯಾಗಿದ್ರು, ನನ್ನ ಕಸ್ಟಮರ್ರೆ, ಐ ಕೇರ್ ತಗೊಂಡು ಹೋಗಿದ್ರು। ಅವರು ಇವತ್ತು ರಿಸಲ್ಟ್ ಕೊಟ್ಟಿದ್ದಾರೆ। ಆರ್ಥೈಟಿಸ್ ಆಗಿತ್ತು, 1.5 months ಆಯ್ತು, ಅಲ್ಲಿಗೆ 36 ದಿನದ ಮೇಲೆ ಆಯ್ತು ತಗೊಂಡು ಅವರು ಯೂಸ್ ಮಾಡಿದ್ದಾರೆ। ಆ ಆರ್ಥೈಟಿಸ್ ಇದರಲ್ಲಿ ಅವರು ರೂಮ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಟ್ಯಾಚ್ಡ್ ರೂಮ್, ಬಾತ್ರೂಮ್ ಎಲ್ಲ ಮಾಡ್ಕೊಂಡಿದ್ರು, ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅಲ್ಲೇ ಮಂಚದ ಮೇಲೆ ಹೊರಳಾಡ್ತಾ ಇದ್ರು। ಅಂತವ್ರು ಇವತ್ತು ಈಗೊಂದು ವಾರದಿಂದ ಓಡಾಡ್ಕೊಂಡು ಮನೆ ತುಂಬಾ ಓಡಾಡ್ಕೊಂಡು ಇದ್ದಾರೆ। ಐ ಕೇರ್ ಇಂದ ಒಳ್ಳೆ ಇದು ಬಂದಿದೆ, ರಿಸಲ್ಟ್ ಬಂದಿದೆ। ಇವತ್ತು ಇನ್ನೊಂದು ತಗೊಂಡು ಅವರು ಥ್ಯಾಂಕ್ಸ್ ಅಂತ ಹೇಳಿ ಹೋಗಿದೆ, ಇಂಡಸ್ ವೈವಾ ಕಂಪನಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ। ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ನಾನು ತಗೊಳ್ತಾ ಇದ್ದೀನಿ, ನಮ್ಗೆ ನಮ್ಮ ಮನೆಯವರು ಹೆಣ್ಮಗಳು 48 ವರ್ಷದವಳು, ಅವಳು ಆಗ್ತಾ ಇದ್ದಾಳೆ, ತುಂಬಾ ಸಂತೋಷ ಆಗಿದೆ ಅಂತ ಹೇಳಿದ್ದಾರೆ। ಥ್ಯಾಂಕ್ ಯು ವೆರಿ ಮಚ್ ಸರ್। थैंक यू सुरेश जी। हमारे साथ है सुरेश फ्रॉम शिवमोगा। इन्होंने कहा कि इन्होंने आई केयर को दिया था आसपास 1.5 महीने पहले एक उनके रिश्तेदार को, जिनका उम्र भी यहाँ पे 48 ही है और वो भी लेडीज हैं। उनको अर्थराइटिस बहुत बढ़ गया था। अर्थराइटिस यहाँ तक बढ़ गया था कि वो एक घर पे एक कोने में रहते थे जिसमें अटैच्ड बाथरूम है, वो रूम से बाहर भी नहीं आते थे। और सबसे बड़ी दिक्कत क्या थी कि वो कुछ भी बाहर आना, चलना, कुछ भी नहीं कर पा रहे थे। तो उनको आई केयर को सजेस्ट किया गया। आई केयर लेने के बाद में अभी वो 36 दिन हो गए, 36 डेज हो गए हैं। सो 36 डेज में अभी उनका रूम से बाहर आना या बाहर, घर से बाहर घूमना, ये शुरू हो चुका है 36 दिन में ही। और अभी फिर से उन्होंने और आई केयर को आज सुरेश जी से लिया था, तभी उन्होंने अपना टेस्टिमनी को शेयर किया था, प्रोडक्ट टेस्टिमनी को शेयर किया था। सुरेश कुमार फ्रॉम शिवमोगा। अभी हमारे साथ हैं सांगली से मिस्टर अभय उपाध्याय जी। सो ओवर टू यू अभय जी।
नमस्ते सर। नमस्ते। मेरा नाम अभय उपाध्याय, मैं सांगली से हूँ सर। मैंने एक लेडीज को, जिनका उम्र 45 है, उनको मैंने आई कॉफी दिया था सर। और मेरे घर पे वो आए थे, किसी कारण वजह से आए थे। मैंने उनको पूछा, करीबन मैंने 6 महीने पहले भी उनको थोड़ा सा बोला था, लेकिन वो लिए नहीं थे तब। तो अभी उनका 3 टाइम इंसुलिन लेते सर, 10-10 का। इतना वो बढ़ गया था, तो मैंने उनको सजेस्ट किया अभी तो ले लो, सब करने के बाद भी एक बार ये ट्राई करके देखो। तो बोलने के बाद वो लेके गए। और 8 दिन के बाद सर, 8 दिन के बाद उनका फोन आया। मेरे को बहुत अच्छा फील भी हो रहा है। अभी उन्होंने चेक नहीं किया सर, लेकिन उनको फील बहुत अच्छा हो रहा है। आज तक मैंने जो भी मेडिसिन कोई भी लिया था, उससे बहुत बेटर आपका प्रोडक्ट है, ऐसे फोन करके बोला। तो उन्होंने टेस्टिमनी शेयर किया था। तो थैंक यू वेरी मच सर, थैंक यू। ಥ್ಯಾಂಕ್ ಯು ಅಭಯ್ ಜಿ. ನಮ್ಮ ಜೊತೆ ಇದ್ರು ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಯಿಂದ. ಅವರು 45 ವರ್ಷದ ಮಹಿಳೆ ಒಬ್ಬರಿಗೆ ಅವರಿಗೆ ಐ ಕಾಫಿನ ಸಜೆಸ್ಟ್ ಮಾಡಿದ್ರು. ಆಕ್ಚುಲಿ ಅವರಿಗೆ ಡಯಾಬಿಟಿಕ್ ಹೆವಿ ಆಗಿತ್ತು, ಅದಕ್ಕೋಸ್ಕರ ಅವರು ದಿವಸಕ್ಕೆ 3 ಬಾರಿ ಇನ್ಸುಲಿನ್ ತಗೊಳ್ತಾ ಇದ್ರು. 10 ಯೂನಿಟ್ಗಳು, ಬೆಳಿಗ್ಗೆ 10 ಯೂನಿಟ್, ಮಧ್ಯಾಹ್ನ 10 ಯೂನಿಟ್, ರಾತ್ರಿ 10 ಯೂನಿಟ್. ಅವರಿಗೆ ಐ ಕಾಫಿ ಬಗ್ಗೆ ಸಜೆಸ್ಟ್ ಲಾಸ್ಟ್ ಟೈಮ್ 6 ಮಂತ್ಸ್ ಮೊದಲು ಹೇಳಿದ್ರು, ಅವಾಗ ಸ್ವಲ್ಪ ಅವ್ರು ಇಗ್ನೋರ್ ಮಾಡಿದ್ರು. ಬಟ್ ಈ ಬಾರಿ ಅವ್ರು ಐ ಕಾಫಿನ ತಗೊಂಡ್ರು. 8 ದಿವಸ ಆಗಿದೆ ಅಷ್ಟೇ. 8 ದಿವಸದ ನಂತರ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅವರಿಗೆ ತುಂಬಾ ಬೆಟರ್ ಫೀಲ್ ಆಗ್ತಾ ಇದೆ, ಅವರ ಇಂಪ್ರೂವ್ಮೆಂಟ್ ತುಂಬಾ ಇದೆ. ಇದರ ಮೊದಲು ಯಾವುದೇ ಮೆಡಿಸಿನ್ ತಗೊಂಡು ಈ ರೀತಿ ಬೆಟರ್ ಫೀಲ್ ಆಗ್ತಾ ಇರಲಿಲ್ಲ, ಇವಾಗ ಐ ಕಾಫಿ ತಗೊಂಡ ನಂತರ ತುಂಬಾ ಬೆಟರ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಬೇರೆ ಯಾವ ಟೆಸ್ಟಿಂಗ್ ಮಾಡಿಲ್ಲ, ಶಾರ್ಟ್ಲಿ ಬಾಕಿರೋ ಟೆಸ್ಟಿಂಗ್ ರಿಪೋರ್ಟ್ ಕೂಡ ಬರ್ಲಿಕ್ಕಿದ್ದಾರೆ. ಬಟ್ ಇದು 8 ದಿವಸದಲ್ಲಿ ಈ ರೀತಿಯ ಫೀಲಿಂಗ್ ಅನ್ನು ಅವ್ರು ಶೇರ್ ಮಾಡಿರುವಂತ ವಿಚಾರವನ್ನು ನಮ್ಮ ಜೊತೆ ಅಭಯ್ ಅವರು ಹೇಳಿದ್ದಾರೆ. ಪ್ರಾಡಕ್ಟ್ ಟೆಸ್ಟಿಂಗ್ ಶೇರ್ ಮಾಡಿದವರು ಅಭಯ್ ಉಪಾಧ್ಯಾಯ್ ಫ್ರಮ್ ಸಾಂಗ್ಲಿ. ಇವಾಗ ನಮ್ಮ ಜೊತೆ ಇದ್ದಾರೆ ಮಂಡ್ಯದಿಂದ ಶ್ರೀಮತಿ ನಾಗರತ್ನ ಅವರು. ನಾಗರತ್ನ ಅವರು, ಸ್ವಾಗತ, ವೇದಿಕೆ ನಿಮ್ದು. ಥ್ಯಾಂಕ್ ಯು ಸರ್. ನಾನು ಮಂಡ್ಯದಿಂದ ಮಾತಾಡ್ತಾ ಇರೋದು, ನಾಗರತ್ನ ಅಂತ. ನನಗೆ ಒಂದು ಲಿವರ್ ಅಲ್ಲಿ ಫ್ಯಾಟ್, ಇದು ಲಿವರ್ ಅಲ್ಲಿ ಪಿತ್ತ ಎಲ್ಲ ಸೇರ್ಬಿಟ್ಟಿದೆ ಅಂತ ಡಾಕ್ಟರ್ ಹೇಳಿದ್ರು. ಮತ್ತೆ ಈ ರೆಡ್ ರೆಡ್ ಸಣ್ಣ ಸಣ್ಣ ಗುಳ್ಳೆಗಳು ಈ ತೋಳಲ್ಲಿ, ಹೊಟ್ಟೆಲೆಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಜೊತೆಗೆ ನನಗೆ ಐಗ್ಲೋ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರಿಂದ, ಸರ್ ನೀವು ಐಗ್ಲೋ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರಿ. ಅದ್ ತಿಳ್ಕೊಂಡು ಏನ್ ಮಾಡಿದೆ, ನಾನು ಐಗ್ಲೋ ತಗೊಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಸರ್ ನಾನು ಯೂಸ್ ಮಾಡಿದೆ. ಒಂದು 15 ಪ್ಯಾಕೆಟ್ ಅಷ್ಟೇ ಯೂಸ್ ಮಾಡಿದ್ದು, ನನಗೆಲ್ಲ ಕಡಿಮೆ ಆಗ್ತಾ ಬಂದ್ಬಿಡ್ತು. ಇನ್ನು ಮುಗ್ದಿಲ್ಲ ನಂದು, ಇನ್ನು ಒಂದ್ 5-6 ಪ್ಯಾಕೆಟ್ ಇದೆ. ಫುಲ್ ಅದು ರೆಡ್ ಏನೇನು ಗುಳ್ಳೆ ತರ ಇತ್ತು ಎಲ್ಲ ನನ್ಗೆ ಫುಲ್ ರಿಸಲ್ಟ್ ಕೊಟ್ಟಿದೆ ಸರ್. ಇನ್ನು ಫುಲ್ ಪ್ಯಾಕೆಟ್ ಖಾಲಿನೇ ಆಗಿಲ್ಲ, ಒಂದ್ ಬಾಕ್ಸ್. ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸಾಯಿಗ್ಲೋ ನನ್ಗೆ. थैंक यू नागरत्न जी. हमारे साथ है नागरत्न फ्रॉम मंड्या, जिन्होंने कहा कि उनको लिवर में फैटी लिवर हुआ, ऐसा डायग्नोस हुआ था. और उसका कॉन्सिक्वेंस, उनका साइड इफेक्ट, बॉडी के हर जगह पे एक लाल कलर के पिंपल्स हुए थे. हाथ में हुए थे, पेट में हुआ था, बॉडी के हर जगह पे हुआ था. और उन्होंने आई ग्लो के बारे में इससे पहले सुना भी था, वो खुद प्रमोट भी करते इस प्रोडक्ट को, इसलिए उन्होंने खुद को इस्तेमाल करने को सोचा. 15 पैकेट खत्म हुए थे, 15 पैक आई ग्लो खत्म हुए थे. और 15 पैक के अंदर उनका जो रेड पिंपल्स जो बने थे बॉडी के हर जगह पे, वो सारे अभी गायब हुए हैं. अभी भी पूरा बॉक्स खत्म नहीं हुआ है, लेकिन उससे पहले ही उनको पूरा स्किन क्लियर हुआ है. रिजल्ट टेस्टिमनी को शेयर किया था मिसेस नागरत्ना फ्रॉम मंड्या. अभी हमारे साथ है डॉक्टर दलवी जी. दलवी जी, स्वागत है आपको, मंच आपका है, वो टू. नमस्ते, मैं वैजनाथ दलवी, कल्याण, मुंबई से हूँ। और मेरा एक टेस्टिमनी जो है, जो एक 52 इयर्स की एक लेडी थी, उनके जो पैर के फिंगर है, उसका एक लास्ट फिंगर जो है वो काट गया दिया था लास्ट टाइम, क्योंकि उनको गैंग्रीन हुआ था। तो किसी ने मेरे बारे में बताया तो कि आगे भी जो जख्म था वो ठीक नहीं हो रहा था। तो मेरे बारे में किसी ने बताया, तो मैंने उनको आई कॉफी दिया। तो एक आई कॉफी में उनका वो जख्म तो पूरा सूख गया, लेकिन फिर भी थोड़ा थोड़ा सा बचा था। तो वापस से मैंने उनको एक आई कॉफी और आई पल्स दिया था। उनका शुगर कुछ 300 प्लस ही रहता था हमेशा। तो जब लास्ट टाइम मैंने शुगर टेस्ट करने के लिए बोला था, तो उन्होंने किया, कुछ 180 के आसपास आ गया। तो ये बहुत अच्छा रिजल्ट आया उनको। और जो बॉडी में पेन वगैरह रहता था, जो थकान वगैरह रहता था, वो पूरा कम हो गया। तो बहुत अच्छा रिजल्ट है। वो कंपनी को भी थैंक यू बोले और मुझे भी थैंक यू बोले। थैंक यू सर।
ಥ್ಯಾಂಕ್ ಯು ಡಾಕ್ಟರ್ ದಲ್ವಿ ಸಾಬ್. ನಮ್ಮ ಜೊತೆ ಇದ್ರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಮುಂಬೈಯಿಂದ. ಅವರು 52 ವರ್ಷದ ಮಹಿಳೆ ಒಬ್ಬರಿಗೆ ಈ ಒಂದು ಐ ಕಾಫಿಯನ್ನು ಸಜೆಸ್ಟ್ ಮಾಡಿದ್ರು. ಕಾರಣ ಏನಂತಂದ್ರೆ ಅವರ ಕಾಲಿನ ಕೊನೆಯ ಬೆರಳು ಏನಿದೆ ಅದನ್ನು ತುಂಡು ಮಾಡಲಾಗಿತ್ತು, ಗ್ಯಾಂಗ್ರೀನ್ ಆಗಿದ್ದಾಗಾಗಿ. ಸೊ ಆ ಬೆರಳನ್ನು ತೆಗೆದ ನಂತರ ಕೂಡ ಅವರ ಗಾಯ ಒಣಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ವೈಜನಾಥ್ ದಲ್ವಿ ಅವ್ರ ಬಗ್ಗೆ ಯಾರೋ ಅವರ ಬಗ್ಗೆ ಹೇಳಿದ್ರು. ಹಾಗಾಗಿ ಇವರು ಡಾಕ್ಟರ್ ವೈಜನಾಥ್ ದಲ್ವಿ ಅವ್ರಿಗೆ ಕನೆಕ್ಟ್ ಮಾಡಿ ಐ ಕಾಫಿಯ ಬಗ್ಗೆ ಕೇಳಲ್ಪಟ್ರು. ಐ ಕಾಫಿಯನ್ನು ಅವ್ರು ತಗೊಂಡ್ರು. ಐ ಕಾಫಿಯನ್ನು ತಗೊಂಡು ಅವರ 90% ಗಾಯ ಹೀಲ್ ಆಯ್ತು, ಗುಣ ಆಯ್ತು. ಆಲ್ಮೋಸ್ಟ್ 90%ಗಿಂತ ಜಾಸ್ತಿನೇ ಗುಣ ಆಯಿತು. ಸ್ವಲ್ಪ ಸ್ವಲ್ಪ ವೆಟ್ ಉಳಿದಿತ್ತು. ಮತ್ತೊಂದು ಐ ಕಾಫಿ ಮತ್ತು ಐ ಪಲ್ಸ್ ಅನ್ನು ಕೂಡ ಅವರಿಗೆ ಸಜೆಸ್ಟ್ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅವರ ಶುಗರ್ ಬಂದ್ಬಿಟ್ಟು 300 ಆಗಿತ್ತು. ಎರಡನೇ ಪ್ರಾಡಕ್ಟ್ ಅನ್ನು ತಗೊಂಡ ನಂತರ ಅವರ ಶುಗರ್ 180ಕ್ಕೆ ಇಳಿದಿದೆ. ಅಷ್ಟು ಮಾತ್ರ ಅಲ್ಲ, ಅವರ ಬಾಡಿಯಲ್ಲಿ, ಅವರ ದೇಹದಲ್ಲಿ ಕಂಪ್ಲೀಟ್ಲಿ ನೋವಿತ್ತು. ಆ ಎಲ್ಲ ಪೇಯ್ನ್ ಏನಿದೆ ಅದು ಕೂಡ ಕಂಪ್ಲೀಟ್ಲಿ ರೆಡ್ಯೂಸ್ ಆಗಿದೆ, ಅಥವಾ ನೋವು ತುಂಬಾ ಕಡಿಮೆ ಆಗಿದೆ. ಈ ಟೆಸ್ಟಿಮನಿಯನ್ನು ಶೇರ್ ಮಾಡಿದವರು ಡಾಕ್ಟರ್ ದಲ್ವಿ ಅವರು ಮುಂಬೈಯಿಂದ. ಅದೇ ರೀತಿ ಈಗ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ अभय उपाध्याय ಅವರು. अभय जी स्वागत है, मंच आपका है. सर जी नमस्ते, मेरा नाम अभय उपाध्याय सांगली से हूँ सर। मैंने सेम ही एक 62 एज के जेंट्स को आई कॉफी दिया था, जो मिलिट्री से रिटर्न वाले ये हुए, मिलिट्री से उनका वापस आए हुए। तो उनका थोड़ा सा शुगर का प्रॉब्लम था। फिर उन्होंने मेरे को बताया, तो बताने के बाद मैंने उनको आई कॉफी शेयर किया, बोला उनको। तो हाथों हाथ वो लेके गए, यूज़ करना चालू कर दिया। एक पूरा बॉक्स होने के बाद उनका फोन आया, मेरे को बहुत अच्छा फील भी हो रहा है, अच्छा हो रहा है। मैंने अभी चेक नहीं किया बोले, तो उनका 350 और 215 ऐसा था उनका। तो बोले अभी चेक नहीं किया, पूरा 3 महीने होने के बाद मैं चेक करूंगा, ऐसे उन्होंने बोला था। लेकिन फील तो बहुत बेटर कर रहे सर, और दूसरा बॉक्स भी लेके गए सर। थैंक यू वेरी मच सर। ಥ್ಯಾಂಕ್ ಯು ಅಭಯ್ ಜಿ. ನಮ್ಮ ಜೊತೆ ಇದ್ರು ಅಭಯ್ ಉಪಾಧ್ಯಾಯ ಅವರು ಮತ್ತು ಸಾಂಗ್ಲಿಯಿಂದ. ಅವ್ರು ಹೇಳ್ತಾ ಇದ್ದಾರೆ 62 ವರ್ಷದ ಒಬ್ರು ರಿಟೈರ್ಡ್ ಮಿಲಿಟರಿ ವ್ಯಕ್ತಿ, ಅವರಿಗೆ ಡಯಾಬಿಟಿಕ್ ಇತ್ತು. 350 ಮತ್ತು 215 ಇತ್ತು ಬಿಫೋರ್ ಮತ್ತು ಪೋಸ್ಟ್. ಸೊ ಅವರು ಶುಗರ್ನ ಇಶ್ಯೂ ಇರೋದ್ರಿಂದಾಗಿ ಅವರಿಗೆ ಐ ಕಾಫಿಯನ್ನು ಸಜೆಸ್ಟ್ ಮಾಡಲಾಯಿತು. ಅವ್ರು ಐ ಕಾಫಿನ ಯೂಸ್ ಮಾಡಿ ಒಂದು ಬಾಕ್ಸ್ ಮುಗಿದಿದ್ದು. ಒಂದು ಬಾಕ್ಸಲ್ಲಿ 50 ಸ್ಯಾಚೆಟ್ ಇರುತ್ತೆ, 50 ಪ್ಯಾಕೆಟ್ ಅನ್ನು ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ತುಂಬಾ ಬೆಟರ್ ಫೀಲ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಎರಡನೇ ಬಾಕ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಶುಗರ್ ಅನ್ನು ಅವ್ರು ಚೆಕ್ ಮಾಡಿಲ್ಲ. ಅವ್ರು 3 ತಿಂಗಳು ಬಿಟ್ಟು ಆಮೇಲೆ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಈ ಪ್ರಾಡಕ್ಟ್ ನ ಬಗ್ಗೆ ಬಹಳಷ್ಟು ಬೆಟರ್ ಫೀಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಸೆಕೆಂಡ್ ಬಾಕ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಡಕ್ಟ್ ರಿಸಲ್ಟ್ ಶೇರ್ ಮಾಡಿದವರು ಶ್ರೀಯುತ ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲೆಯಿಂದ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಸಾವಿತ್ರಿ ಶಂಕರ್ ಭಟ್ ಹೊನ್ನವರದಿಂದ. ಸಾವಿತ್ರಿ ಟೀಚರ್ ಅವರೇ, ಸ್ವಾಗತ, ವೇದಿಕೆ ನಿಮ್ದು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸಾವಿತ್ರಿ ಭಟ್ ಹೊನ್ನಾವರದಿಂದ. ಸರ್, 42 ವರ್ಷದ ಮಹಿಳೆ, ಅವಳಿಗೆ ಥೈರಾಯ್ಡ್ ಸಮಸ್ಯೆ ಮತ್ತೆ ಸೊಂಟ ನೋವು ಸರ್, ತುಂಬಾ ಸೊಂಟ ನೋವು. ಕುತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಅವರು ತುಂಬಾ ಖರ್ಚು ಮಾಡಿದ್ದಾರೆ ಸರ್. ಮಂಗಳೂರುವರೆಗೆ ಹೋಗಿ ಖರ್ಚು ಮಾಡಿದ್ದಾರೆ. ಮತ್ತೆ ಬೇರೆ ಹಳ್ಳಿ ಮದ್ದು ಅಂತ ನಮ್ಮಲ್ಲಿ ಮಾಡ್ತಾರೆ, ಅದನ್ನ ಸಹಿತ ಮಾಡಿದ್ದಾರೆ. ಏನು ಕಡಿಮೆ ಆಗಿಲ್ಲ. ನಾನು ಅವರಿಗೆ 6 ಐಪಲ್ಸ್, 2 ಐಪಲ್ಸ್, 6 ಐಚರ್ ಕೊಟ್ಟಿದ್ದೆ ಸರ್. ಅವರು ಕಂಪ್ಲೀಟ್ ಆಗಿ ಎಲ್ಲ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಸರ್. ತುಂಬಾ ಖುಷಿಲಿದ್ದಾರೆ. ನಮ್ಮ ಕಂಪನಿಗೆ ಧನ್ಯವಾದ ಹೇಳಿದ್ದಾರೆ, ನನಗೂ ಸಹಿತ ಹೇಳಿದ್ದಾರೆ. ಸರ್, ಅವಕಾಶ ಕೊಟ್ಟಂತ ನಿಮಗೂ ಧನ್ಯವಾದಗಳು ಸರ್. ತುಂಬಾ ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳಿ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ यू सावित्री चरोजी. सावित्री शंकर भट्ट जी होन्नावर से, जिन्होंने 42 एज के एक लेडीज के बारे में इन्होंने जिक्र किया, जिनको थायराइड भी था और कमर दर्द बहुत ज्यादा थी, जिसके वजह से इन्होंने होन्नावर से दूर मैंगलोर में बहुत सारे हॉस्पिटल में दिखाया, लेकिन फिर भी कोई हल नहीं निकला था. फिर उन्होंने कुछ गांव वालों का जड़ी बूटियों का सारा इलाज करके देखा, उसमें भी कोई रिजल्ट नहीं मिला उनको. तब उन्होंने सावित्री शंकर भट्ट जी को जब कांटेक्ट किया, तब सावित्री शंकर भट्ट जी ने उनको 2 आई पल्स दिया था और 6 आई केयर दिया. 2 आई पल्स, 6 आई केयर. अभी उन्होंने 2 आई पल्स और 6 आई केयर खत्म कर लिए हैं. और उनका जो इश्यू है थायराइड का, वो बहुत कुछ कम हो गया. और सबसे बड़ा जो कमर दर्द था, वो भी पूरा का पूरा कम हुआ है. और कमर दर्द के साथ साथ अभी वो बेटर फील कर रहे हैं. इस टेस्टिमनी को शेयर किया था मिसेस सावित्री शंकर भट्ट फ्रॉम होन्नावर. अभी हमारे साथ है डॉक्टर वैजनाथ दलवी जी मुंबई से. स्वागत है डॉक्टर साहब, मंच आपका है. सभी को नमस्ते. मैंने एक 68 एज के लेडीज को आईस्लिम और आईपल्स दिया था. तो हर महीने वो 2 आईपल्स और एक आईस्लिम लेते थे.
एक्चुअली उनका प्रॉब्लम था, वेट बहुत बढ़ गया था। और साथ में घुटने में भी पेन रहता था। वो चल नहीं पाती थी। वो चलना फिरना बिल्कुल भी बंद कर दिया था। तो मैंने जब आईपल्स और आइसलिम चालू किया, तो पहले महीने में तो उन्होंने बोले कि अच्छा सा थोड़ा सा आराम लग रहा है, लेकिन वेट कुछ कम नहीं हुआ। और भूख तो लगती नहीं है, लेकिन वेट कम नहीं हो रहा है, और एक बार भी खा रहे उससे उन्होंने कंप्लेंट किया। तो मैंने थोड़ा बोला कि आप थोड़ा सा भी एक्सरसाइज नहीं कर रहे, तो थोड़ा सा एक्सरसाइज भी साथ में कर लीजिए बैठे बैठे। तो उन्होंने सेकंड मंथ भी लिया और थर्ड मंथ भी लिया। अभी लास्ट टाइम जब थर्ड मंथ में लिया, तो मैंने पूछा उनको कि कुछ वेट में फर्क आया क्या। तो बोले बाहर घूमने तो नहीं जा रही हूँ, लेकिन 6 किलो वेट लॉस हो गया है। और घुटनों का जो दर्द वगैरह है वो भी कम हो गया है। और उनका जो शुगर था वो बॉर्डर लाइन में था। तो उनका एक बीच बीच में कभी कभी गोली खाती थी वो। तो वो गोली भी बंद हो गया है, और शुगर भी एकदम नॉर्मल है, मतलब प्री डायबिटिक के हिसाब से। तो गोली कोई कुछ नहीं चालू है, बस ये आईपल्स और आइसलिम अभी थर्ड मंथ में उन्होंने ले लिया है। बहुत अच्छा आराम भी मिला है उनको। थैंक यू सर। ಥ್ಯಾಂಕ್ ಯು ಡಾಕ್ಟರ್ ಸಾಬ್. ನಮ್ಮ ಜೊತೆ ಇದ್ರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು. ಅವರು 68 ವರ್ಷದ ಮಹಿಳೆಯ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡಿದ್ರು. ಅವರ ತೂಕ ತುಂಬಾ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ಅವರಿಗೆ ಗಂಟು ನೋವುಗಳು ಸ್ಟಾರ್ಟ್ ಆಗ್ತಾ ಇತ್ತು, ಜೊತೆಗೆ ಅವರಿಗೆ ನಡೆಯಕ್ ಆಗ್ತಾ ಇರಲಿಲ್ಲ. ಅವ್ರು ನಡೆಯುವುದನ್ನೇ ನಿಲ್ಲಿಸಿದ್ರು, ಆ ಲೆವೆಲ್ಗೆ ಹೋಗಿದ್ರು. ಹಾಗಾಗಿ ಅವರಿಗೆ ಐಸ್ಲಿಮ್ ಮತ್ತು ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಲಾಯಿತು. ಪ್ರತಿ ತಿಂಗಳಿಗೆ ಅವರು ಒಂದು ಐಸ್ಲಿಮ್ ಮತ್ತು 2 ಐಪಲ್ಸ್ ಅನ್ನು ತಗೊಳ್ತಾ ಇದ್ರು. ಮೊದಲನೇ ತಿಂಗಳಲ್ಲಿ ಅವರು ವೆಯ್ಟ್ ಕಡಿಮೆ ಆಗೋದ್ರ ಬಗ್ಗೆ ಏನು ಹೇಳಿಲ್ಲ, ಆದ್ರೆ ತುಂಬಾ ಸುಸ್ತು ಕಡಿಮೆ ಆಗಿದೆ, ಬೆಟರ್ ಫೀಲ್ ಆಗ್ತಾ ಇದೆ ಎಂಬ ವಿಚಾರನ ಅವ್ರು ಶೇರ್ ಮಾಡಿದ್ರು. 2ನೇ ತಿಂಗಳು ಮತ್ತೆ ತಗೊಂಡ್ರು, 3ನೇ ತಿಂಗಳು ಮತ್ತೆ ತಗೊಂಡ್ರು. ಆಮೇಲೆ ಅವರ ಎಂಕ್ವೈರಿ ಮಾಡುವಾಗ ಅವರ 6 kg ತೂಕ ಕಡಿಮೆ ಆಗಿದೆ. ಹೊರಗಡೆ ಹೋಗಿರ್ಲಿಲ್ಲ, ಎಕ್ಸರ್ಸೈಸ್ ಏನು ಮಾಡಿರ್ಲಿಲ್ಲ, ಆದ್ರೂ ಕೂಡ 6 kg ಕಡಿಮೆ ಆಗಿದೆ ಅಂತ ಶೇರ್ ಮಾಡಿದ್ರು. ಅದರ ಜೊತೆಗೆ ಅವರಿಗೆ ಡಯಾಬಿಟಿಕ್ ಬಾರ್ಡರ್ ಲೈನ್ ಅಲ್ಲಿ ಇತ್ತು. ಅಪರೂಪಕ್ಕೊಂದ್ಸಲ ಟ್ಯಾಬ್ಲೆಟ್ ಅನ್ನು ತಗೊಳ್ತಾ ಇದ್ರು. ಈಗ ಟ್ಯಾಬ್ಲೆಟ್ ಅನ್ನು ಕೂಡ ಡಾಕ್ಟರ್ ನಿಲ್ಲಿಸಿ ಇಟ್ಟಿದ್ದಾರೆ. ಈಗ ಯಾವುದೇ ಟ್ಯಾಬ್ಲೆಟ್ ತಗೊಳ್ತಾ ಇಲ್ಲ. ಅಂಡ್ ಬಹಳಷ್ಟು ಖುಷಿಯ ವಿಚಾರ, ಏನು ಗಂಟು ನೋವಿತ್ತು, ಅದು ಇವಾಗ ಗಂಟು ನೋವು ತುಂಬಾ ಕಡಿಮೆ ಆಗಿದೆ. टेस्टिमोनियल शेयर ಮಾಡಿದವರು डॉक्टर वैजनाथ दलवी फ्रॉम मुंबई. अभी हमारे साथ हैं मिसेस दीपा पाटिल जी. स्वागत है दीपा जी, मंच आपका है. गुड इवनिंग सर। हेलो। यस मेरी यस, गुड आवाज आ इवनिंग रही है दीपा सर? जी. और आपकी आवाज आ रही है, बताते जाइए. मेरा नाम दीपा पाटिल, मैं मुंबई कल्याण से हूँ। सर मेरे एक कस्टमर है जिनको शुगर का और शुगर बीपी और उनका क्रिएट मतलब किडनी का भी थोड़ा सा इशू चालू हुआ था। तो हमने उनको आई कॉफी दिया था, तो 2 महीना हुआ। सर उनको शुगर के वजह से डॉक्टरों ने इंसुलिन चालू किया था 3 टाइम। तो अभी जैसे हमने इंसुलिन वगैरह सब चालू ही था उनका, पर उनको हमने आई कॉफी दिया और आई कॉफी के 2 बॉक्स हो गए। सर अभी उनका 3 टाइम का इंसुलिन बंद हो गया है और अभी उनको टैबलेट पे कन्वर्ट किया गया है। ये ऐसे रिजल्ट आया है सर। उनका एज है 55, लेडीज है। ಥ್ಯಾಂಕ್ ಯು ದೀಪಾ ಜಿ. ನಮ್ಮ ಜೊತೆ ಇದ್ರು ದೀಪಾ ತುಷಾರ್ ಪಾಟೀಲ್ ಅವರು ಮುಂಬೈಯಿಂದ. ಅವರು ಒಂದು 55 ವರ್ಷದ ಮಹಿಳೆಯ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. 65 ವರ್ಷದ ಮಹಿಳೆಯ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಅವರಿಗೆ ಅವರು ಗ್ರಾಹಕರಾಗಿ ಇವರ ಜೊತೆ ಪ್ರಾಡಕ್ಟ್ ಅನ್ನು ತಗೊಂಡವರಿಗೆ ಅವರಿಗೆ ಶುಗರ್ ಕೂಡ ಇತ್ತು, BP ಕೂಡ ಇತ್ತು. ಅದರ ಜೊತೆಗೆ ಅವರಿಗೆ ಕ್ರಿಯೇಟಿನೈನ್ ಸ್ವಲ್ಪ ಜಾಸ್ತಿ ಇದ್ಬಿಟ್ಟು ಕಿಡ್ನಿ ಇಶ್ಯೂ ಕೂಡ ಇತ್ತು. ಆವಾಗ ಅವರು ಐ ಕಾಫಿಯನ್ನು ಸ್ಟಾರ್ಟ್ ಮಾಡಿದ್ರು. ಐ ಕಾಫಿಯನ್ನು ಸ್ಟಾರ್ಟ್ ಮಾಡುವ ಸಮಯದಲ್ಲಿ ಅವರಿಗೆ ದಿವಸಕ್ಕೆ 3 ಬಾರಿ ಇನ್ಸುಲಿನ್ ಅನ್ನು ಕೊಡ್ತಾ ಇದ್ರು. ಈಗ ಐ ಕಾಫಿ 2 ಬಾಕ್ಸ್ ಮುಗಿದಿದೆ. 2 ಬಾಕ್ಸ್ ಮುಗಿದಷ್ಟುಗೆ ಡಾಕ್ಟರ್ ಅವರು ಇನ್ಸುಲಿನ್ ಅನ್ನು ನಿಲ್ಲಿಸ್ಬಿಟ್ಟು ಈಗ ಟ್ಯಾಬ್ಲೆಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಅವರು ತುಂಬಾ ಬೆಟರ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. टेस्टिमोनियल शेयर ಮಾಡಿದವರು दीपा तुषार पाटिल फ्रॉम मुंबई. अभी हमारे साथ है मिस्टर गिरीश गुराव जी मुंबई से. गिरीश जी, स्वागत है आपको, मंच आपका है. गुड इवनिंग सर। मेरा नाम गिरीश गुरव मुंबई से। तो मैंने एक 25 साल की लेडीज को पीसीओडी का इश्यू था, और उसके बॉडी से वाइट डिस्चार्ज भी ज्यादा हो रहे थे। तो फिर और वो जस्ट उसका जनवरी में शादी हुआ था। हाँ, जनवरी में लास्ट ईयर में शादी हुआ था। बट शादी के बाद उसको ये प्रॉब्लम ज्यादा होने की वजह से उसके घर वाले भी बहुत परेशान थे, तो उन्होंने बहुत कुछ किया। बट उनका कांटेक्ट, उनके मम्मी को रिलीफ आया था अपने एप्पल से।
तो उन्होंने मुझे कांटेक्ट किया और बोला कि आपके पास जो लेडीज के लिए है तो आप मुझे दे दो मेरी बेटी के लिए। तो अभी मैंने एक 10 दिन पहले उनको दिया था। तो अभी 10 दिन का उनका कल के दिन फोन आया था मुझे कि बोले कि मेरे बेटी को जो प्रॉब्लम था उसमें अभी बहुत अच्छा सुकून मतलब अच्छा रिजल्ट आ रहा है उसको। जो प्रॉब्लम उनको जो अभी 1 साल से जो ज्यादा चालू हुआ था ना, अभी उनको रिलीफ हो गया है बोल रहे हैं और बेटर फील कर रही है वो। ರೈಟ್. थैंक यू सर। ಥ್ಯಾಂಕ್ ಯು ಗಿರೀಶ್ ಜಿ. ನಮ್ಮ ಜೊತೆ ಇದ್ರು ಗಿರೀಶ್ ಗುರವ್ ಅವರು ಮುಂಬೈಯಿಂದ. ಅವರು 25 ವರ್ಷದ ರೀಸೆಂಟ್ಲಿ ಮದುವೆ ಆಗಿರುವಂತಹ ಒಬ್ಬರು ಲೇಡಿ ಬಗ್ಗೆ ಹೇಳ್ತಾರೆ. ಅವ್ರಿಗೆ PCOD ಇತ್ತು ಮತ್ತು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅವರಿಗೆ. ಜನವರಿ 2025 ಮದುವೆ ಆಗಿತ್ತು. ಈ ಮದುವೆ ಆದ ನಂತರ ಈ ಇಶ್ಯೂಗಳು ಜಾಸ್ತಿ ಆಗ್ತಾ ಕಳೆದ 1 ವರ್ಷದಿಂದ ಅವರು ಸಫರ್ ಆಗ್ತಾ ಇದ್ರು. ಸೊ ಈ 1 ವರ್ಷ ಸಫರ್ ಆಗ್ತಾ ಇರುವಾಗ ಅವರ ತಾಯಿ ಆಕ್ಚುಲಿ ಇಂಡಸ್ಟ್ರಿಯಾದ ಪ್ರಾಡಕ್ಟ್ಗಳನ್ನು ಬಳಸ್ಬಿಟ್ಟು ತುಂಬಾ ಲಾಭ ಪಡೆದಿದ್ರು. ಅದಕ್ಕೋಸ್ಕರ ತಾಯಿಗೆ ಇಂಡಸ್ಟ್ರಿಯ ಪ್ರಾಡಕ್ಟ್ಗಳ ಬಗ್ಗೆ ತಗೊಂಡಿದ್ದರಿಂದಾಗಿ ಗಿರೀಶ್ ಗುರವ್ ಅವರ ನೆನಪಾಯಿತು. ಅವ್ರಿಗೆ ಗಿರೀಶ್ ಗುರವ್ ಅವರು ತನ್ನ ಮಗಳಿಗೆ ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಮಲ್ಲಿ ಇದೆಯಾ ಅಂತ ಕೇಳುವಾಗ ಗಿರೀಶ್ ಅವರು ಅವರಿಗೆ ಐಕೇರ್ ಅನ್ನು ಸಜೆಸ್ಟ್ ಮಾಡಿದ್ರು. ಸೊ ಐಕೇರ್ ಅನ್ನು ಸಜೆಸ್ಟ್ ಮಾಡಿಬಿಟ್ಟು ಇವಾಗ ಟೋಟಲ್ ಸ್ವಲ್ಪ ದಿವಸ ಆಗಿದೆ ಅಷ್ಟೇ. ಅಂಡ್ ಮಗಳಿಗೆ ತುಂಬಾ ರಿಲೀಫ್ ಆಗಿದೆ, ತುಂಬಾ ಬೆಟರ್ ಫೀಲ್ ಆಗಿದೆ. 8ರಿಂದ 10 ದಿವಸ ಆಗಿದೆ ಅಷ್ಟೇ, ತುಂಬಾ ಬೆಟರ್ ಫೀಲ್ ಆಗಿದೆ ಅಂತ ತಾಯಿ ಅವರು ಇವಾಗ ಗಿರೀಶ್ ಗುರವ್ ಅವ್ರದ್ದು ಹೇಳಿದ್ದಾರೆ. ಸೊ ಆ 1 ವರ್ಷದ ಪ್ರಾಬ್ಲಮ್ ಇವಾಗ ಸಾಲ್ವ್ ಆದಂಗೆ ಕಾಣ್ತಾ ಇದೆ. रिजल्ट शेयर ಮಾಡಿದವರು ಶ್ರೀಯುತ गिरीश गुरव फ्रॉम मुंबई. दोस्तों ये वीडियो अगर आपको मिला है तो आप जरूर इस प्रोडक्ट को खरीद लीजिए, इस्तेमाल करके देख लीजिए. ये आपको बहुत कुछ फायदा दे सकता है. लेकिन एक बात गौर कीजिए, ये प्रोडक्ट सिर्फ और सिर्फ स्टोर लिंक के द्वारा ही सेल होता है. जो डिस्ट्रीब्यूटर आपको रीच किया है, कांटेक्ट किए हैं, उनके साथ आप स्टोर लिंक से ही ऑर्डर कर सकते हैं. नहीं तो उनके पास अगर स्टॉक है तब उनसे खरीद सकते हैं. बाकी कोई भी ई कॉमर्स चैनल जैसे कि अमेजोन, फ्लिपकार्ट में ये प्रोडक्ट सेल नहीं होता है. अगर आपको वहां पे कोई प्रोडक्ट दिख रहा है या डिस्काउंट भी दिख रहा है तो वो शायद डुप्लीकेट हो सकते हैं और आपका सेहत के लिए वो ಡೇಂಜರಸ್ हो सकता है. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಯಾರು ಸ್ನೇಹಿತರು ಕಳಿಸಿದ್ದಾರೆ, ಖಂಡಿತವಾಗಿ ನೀವು ಈ ಪ್ರಾಡಕ್ಟ್ಗಳಲ್ಲಿ ಕನ್ವಿನ್ಸ್ ಆಗಿರ್ತೀರ ಅಂತಂದ್ರೆ ಈ ಪ್ರಾಡಕ್ಟ್ಗಳನ್ನ ಅವ್ರ ಹತ್ರ ಖರೀದಿ ಮಾಡಿ. ನಿಮ್ಮ ನಾಲೆಜ್ಗೋಸ್ಕರ ಹೇಳಕ್ ಇಷ್ಟಪಡ್ತೀನಿ, ಈ ಪ್ರಾಡಕ್ಟ್ಗಳು ನಾವು ಡೈರೆಕ್ಟ್ ಸೇಲರ್ಸ್ಗಳ ಮುಖಾಂತರ ಮಾತ್ರ ಮಾಡ್ತಾ ಇದೀವಿ. ಆಗ ಯಾರು ನಿಮ್ಗೆ ವಿಡಿಯೋ ಕಳಿಸಿದ್ದಾರೆ ಅವ್ರ ಜೊತೆ ನೀವು ಸ್ಟೋರ್ ಲಿಂಕ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಅದರಿಂದ ನೀವು ಖರೀದಿ ಮಾಡಬಹುದು ಡೈರೆಕ್ಟ್ ವೆಬ್ಸೈಟ್ ಇಂದ. ಅಥವಾ ಅವ್ರ ಹತ್ರ ಪ್ರಾಡಕ್ಟ್ ಸ್ಟಾಕ್ ಇದೆ ಅಂತಂದ್ರೆ ನೀವು ಅವ್ರ ಹತ್ರನೇ ದುಡ್ಡು ಕೊಟ್ಟು ತಗೊಳ್ಬಹುದು. ಯಾವುದೇ ಇ ಕಾಮರ್ಸ್ ಸೈಟ್ಗಳು ಲೈಕ್ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಅಲ್ಲಿ ಏನಾದ್ರು ಪ್ರಾಡಕ್ಟ್ ಸಿಗ್ತಾ ಇದೆ ಅಂತಂದ್ರೆ ಈ ಪ್ರಾಡಕ್ಟ್ಗಳು ಮೇ ಬಿ ಇಲ್ಲಿ ಅಥವಾ डुप्लीकेट ಆಗಿರಬಹುದು ಅಥವಾ ನಿಮಗೆ ಆರೋಗ್ಯಕ್ಕೆ ಸೈಡ್ ಇಫೆಕ್ಟ್ ಅನ್ನು ಕೊಡಬಹುದು. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಡಸ್ಟ್ರಿಯದವರು ಜವಾಬ್ದಾರ ಆಗಲ್ಲ. इंडस्ट्री के सारे प्रोडक्ट हेल्दी है, नेचुरल है, बहुत अच्छे हैं, तो आप जरूर उसको इस्तेमाल कीजिए. और अगर इसके कोई फ्रेंचाइजी आप कर लेना चाहते हैं तो जिन्होंने भी आपको वीडियो भेजी उनके साथ आप ರೀಚ್ हो सकते हैं. ಇದರ ಫ್ರಾಂಚೈಸಿ ಯಾರು ತಗೊಳ್ಳೋಕೆ ಇಷ್ಟಪಡ್ತೀರಾ ಅಂತಂದ್ರೆ ಯಾರು ನಿಮಗೆ ಲಿಂಕ್ ಅನ್ನು ಕಳಿಸಿದ್ದಾರೆ ಅವ್ರ ಜೊತೆ ನೀವು ಕನೆಕ್ಟ್ ಆಗಬಹುದು. ಸೊ ಥ್ಯಾಂಕ್ ಯು ಆಲ್.